ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಮೀಟಿಂಗಿಗೆಲ್ಲ ಅರೇಂಜ್ ಆಗಿದೆಯಾ? ಎಲ್ಲರೂ ಬಂದಿದ್ದಾರಾ? ಎಲ್ಲರೂ ಬಂದಿದ್ದಾರೆ ಮೇಡಮ್. ಅಭಿಸರು ಮತ್ತು ಸಮರ್ಥ ಅವ್ರು ಬರಲಿಲ್ವಾ? ನಾನು ಬಂದಿರೋದು ಸಾಕಲ್ವಾ? ಅವರೇ ಬರಬೇಕಾ ನಿಮಗೆ? ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗಲ್ವಾ? ಸಾರಿ ಮೇಡಮ್. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿ. ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿರೋದು ನೀವಲ್ಲ. ನಡೀರಿ, ಮೊದಲು ಕ್ಯಾಬಿನಿಗೆ ಹೋಗಬೇಕು. ಮೇಡಮ್, ಕ್ಯಾಬಿನ್ಗೆ ಯಾರ್ದು ಎಂಟ್ರಿ ಇಲ್ಲ ಮೇಡಮ್. ಅದು ಕ್ಯಾಬಿನ್ ಒಳಗೆ ಹೋಗೋಕ್ಕೆ ಆ್ಯಕ್ಸಿಸ್ಸು ಅಭಿಸರ್ ಹತ್ರ ಮಾತ್ರ ಇರೋದು. ನಡೀರಿ, ಮೀಟಿಂಗ್ ಹಾಲ್ಗೆ ಹೋಗೋಣ. ನೋಡಿ ಮೇಡಮ್, ಟೆಂಡರ್ ಸ್ಯಾಂಕ್ಷನ್ ಆಗಿ ತುಂಬ ದಿನ ಆಗಿದೆ. ಒಂದೇ ಒಂದು ಕೊಟೇಶನ್ ಕಳಿಸಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಕೆಲಸಗಳು ಆಗಿಲ್ಲ. ಟೂರ್ನಮೆಂಟ್ಗೆ ಇನ್ನೊಂದು ವಾರ ಇದೆ ಅಷ್ಟೇ. ಹೀಗಿರುವಾಗ ಅಭಿಯವರಾಗಲಿ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಇದೆಲ್ಲ ವಿಷಯ ನನಗೆ ಗೊತ್ತಾಗಿದೆ, ಅದಕ್ಕೆ ನಾನು ಬಂದಿರೋದು. ನೋಡಿ ಮೇಡಮ್, ಇದೇ ರೀತಿ ಆದರೆ ನಮ್ಮ ಕಂಪ್ನಿಯಿಂದ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಹಾಗೆಲ್ಲ ಆಗೋಗಿ ನಾನು ಬಿಡಲ್ಲ. ಟೆಂಡರ್ ಪ್ರಾಸೆಸ್ನ ಇನ್ನು ಮುಂದೆ ನಾನೇ ನೋಡ್ಕೊತೀನಿ. ಹಾಗಿದ್ದರೆ ಈ ಫೈಲ್ಸ್ಗಳಿಗೆಲ್ಲ ನಿಮ್ಮ ಕಂಪನಿ ಅಥಾರಿಟಿಯಿಂದ ಸೈನ್ ಆದರೆ ನಾವು ಪೇಮೆಂಟ್ ರಿಲೀಸ್ ಮಾಡ್ತೀವಿ. ವೆರಿ ಗುಡ್, ಕೊಡಿ ಆ ಫೈಲ್ನ. ಮೇಡಮ್, ನೀವು ಫೈಲ್ಸ್ಗೆ ಸೈನ್ ಮಾಡೋ ಹಾಗಿಲ್ಲ. ಯಾಕೆ? ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ಯಾವುದೇ ಫೈಲ್ ಮೂವ್ ಆಗಬೇಕಂದ್ರೂ ಕಂಪನಿ ಅಥಾರಿಟಿ ಯಾರ ಹೆಸರಲ್ಲಿದೆಯೋ ಅವರೇ ಸೈನ್ ಮಾಡಬೇಕು. ಅಥಾರಿಟಿ ಈಗ ಅಭಿಸರ್ ಮತ್ತು ಅಭಿಸರ್ ಹೆಸರಲ್ಲಿದೆ. ಸರಿ, ಅವ್ರಿಗೆ ಕಾಲ್ ಮಾಡಿ. ಮೇಡಮ್, ಅಭಿಸರ್ ಇಬ್ಬರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ನೋಡಿ, ನಿಮ್ಮ ಕೆಲಸಗಳು ಡಿಲೇ ಆಗ್ತಿರೋದಕ್ಕೆ ನಾನು ನಿಮಗೆ ಅಪಾಲಜೈಸ್ ಮಾಡ್ತೀನಿ. ಈ ಫೈಲ್ಗೆ ನಾಳೆನೇ ಸೈನ್ ಆಗುತ್ತೆ. ಸೈನ್ ಆಗ್ತಿದ್ದ ಹಾಗೆ ನಿಮ್ಮ ಕಂಪನಿಗೆ ನಾನೇ ತಲುಪಿಸ್ತೀನಿ. ಸರಿ ಮೇಡಮ್, ಒಂದು ವೇಳೆ ನಾಳೆನೂ ಸೈನ್ ಆಗಲಿಲ್ಲ ಅಂದರೆ ಈ ಟೆಂಡರ್ನ ಬೇರೆಯವ್ರು ಕೊಡಬೇಕಾಗುತ್ತೆ. ಬರ್ತೀವಿ. ಸರಿ. ಇವ್ರ ಹೆಸರಲ್ಲಿ ಅಥಾರಿಟಿನೇ ಇಲ್ಲ, ಆದರೂ ಮೀಟಿಂಗ್ ಕರೆದು ಟೈಮ್ ವೇಸ್ಟ್ ಮಾಡಿದ್ರು. ಮೊದಲು ಮ್ಯಾನೇಜರು, ಈಗ ಚಿಕ್ಕಮ್ಮ ಒಂದೇ ಸಲ ಕಾಲ್ ಮಾಡ್ತಿದ್ದಾರೆ. ಯಾರೆಷ್ಟೇ ಕಾಲ್ ಮಾಡಿದ್ರು ನಾವಂತೂ ಆಫೀಸ್ಗೆ ಹೋಗೋದು ಬೇಡ. ಹಾಗಿದ್ರೆ ಕೋಪದಲ್ಲಿ ಕುದೀತಾ ಇರ್ತಾರೆ. ಇವರು ಮೀಟಿಂಗಿಗೆ ಬರದೇ ಇರೋದು ನನಗೆ ಲಾಭ ಅಲ್ವಾ? ಈ ಸಿಚುವೇಶನ್ನ ನಾನು ಉಪಯೋಗಿಸ್ಕೋಬೇಕು. ಹೇಳಿ ಶಾರದಾಗಿ. ಬಾವಾ, ಅಭಿ ಇಬ್ಬರು ಆಫೀಸಿಗೆ ಬರಲಿಲ್ಲ. ಇವತ್ತು ಮೀಟಿಂಗ್ನಲ್ಲಿ ಏನಾಯಿತು ಅಂದರೆ ಅದು ಹೌದಾ? ಅವ್ರು ಯಾಕೆ ಆಫೀಸಿಗೆ ಬಂದಿಲ್ಲ? ಓಕೆ, ಇರು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ನೀನು ಟೆನ್ಷನ್ ತಗೋಬೇಡ. ಸರಿ ಬಾಬಾ. ಬ್ರೋ, ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ. ಇವಾಗ ಏನು ಮಾಡೋದು? ಬೇರೆ ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಕಾಲ್ ರಿಸೀವ್ ಮಾಡಬೇಡ. ರಿಸೀವ್ ಮಾಡಲಿಲ್ಲ ಅಂದರೆ ಅಪ್ಪ ಸಿಟ್ಟು ಮಾಡ್ಕೊಳ್ಳಲ್ವಾ? ನಮಗೆ ಬೇರೆ ದಾರಿನೇ ಇಲ್ಲ. ಡ್ಯಾಡ್ ಎಷ್ಟೇ ಸಿಟ್ಟು ಮಾಡ್ಕೊಂಡು ಬೈದ್ರೂ ನಾವು ಬೈಸ್ಕೊಳ್ಳೇಬೇಕು. ಎಲ್ಲಿದ್ದೀರಾ ನೀವು? ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ಗೆ ಯಾಕೆ ಹೋಗಿಲ್ಲ?
ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಅಯ್ಯಯ್ಯೋ, ಅಪ್ಪ ಇಷ್ಟು ಸಿಟ್ಟಲ್ಲಿ ಮಾತ್ರ ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ. ನಾನಂತೂ ಇವತ್ತು ಮನೆಗೆ ಬರಲ್ಲ. ನೀನ್ ಮನೆಗೆ ಬರಲ್ಲ ಅಂದ್ರೆ ಬಿಡೋರು ಯಾರು? ಈ ನಂಬರ್ದು ಯಾರು ಗೊತ್ತಾ? ಈ ನಂಬರ್ ಎಲ್ಲ ಓನರ್ ಹೆಸರಲ್ಲಿ ಇರುತ್ತದೆ. ಇಲ್ಲಿ 12 ಜನ ಸೆಕ್ಯೂರಿಟಿಗಳು ಡ್ಯೂಟಿಗೆ ಅಂತ ಬರ್ತಾರೆ. ಅದರಲ್ಲಿ ಯಾರಿಗಾದರೂ ಈ ನಂಬರ್ನ ಕೊಟ್ಟಿರ್ತಾರೆ. ಸರಿಯಾಗಿ ನೋಡಿ ಹೇಳು, ಈ ನಂಬರ್ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಒಂದು ನಿಮಿಷ. ಓ ಇದಾ ಸರ್, ಇದನ್ನು ತೊಗೊಂಡಿರೋರು ಇನ್ನೇನು ಡ್ಯೂಟಿಗೆ ಬರ್ತಾರೆ. ಇಷ್ಟೊತ್ತಿಗೆ ಅಲ್ಲಿ ಬರಬೇಕಾಗಿತ್ತು. ಅಯ್ಯೋ ದೇವ್ರೆ, ನನ್ನ ಸೊಸೆ ಮುದ್ದು ಮಾಡಿದ ಎಡವಟ್ಟಿನಿಂದ ಇವತ್ತು ನನ್ನ ಪ್ರಾಣಕ್ಕೆ ಕೂತು ಬರೋ ಹಾಗಿದೆ. ನಾನು ಇನ್ನೊಂದು 10 ನಿಮಿಷ ಬೇಗ ಹೋಗಿದ್ದಿದ್ರೆ ಆ ರೌಡಿ ನೇರವಾಗಿ ನನ್ನ ಕುತ್ತಿಗೆಗೆ ಕೈ ಹಾಕ್ತಿದ್ದ. ದತ್ತ ಹೇಳಿದ ನಿಜ. ಆ ಶಾರ್ವರಿ ಎಲ್ಲೆಲ್ಲಿಂದಾನೋ ಇನ್ಫಾರ್ಮೇಶನ್ ತಗೋತಾಳೆ, ಯಾವ ಕಡೆಯಿಂದಾನೋ ಅಟ್ಯಾಕ್ ಮಾಡಿಸ್ತಾಳೆ. ಸರಿ ಆಗಿದ್ರೆ ಅವ್ನು ಬರೋವರೆಗೂ ಇಲ್ಲೇ ಕಾಯ್ತೀನಿ. ಇವತ್ತು ಅವನ್ನ ನೋಡ್ಕೊಂಡೇ ಹೋಗ್ತೀನಿ. ನೋಡ್ಕೊಂಡು ಎಲ್ಲಿ ಹೋಗ್ತೀಯಾ? ಮುಗಿಸ್ಬಿಟ್ಟೆ ಹೋಗ್ತೀಯಾ? ನಾನೇನಾದರೂ ಈಗ ಅಲ್ಲಿಗೆ ಹೋದರೆ ಮನೆಯಲ್ಲಿ ರವೀಂದ್ರನ್ ಫೋಟೋ ಪಕ್ಕ ನನ್ನ ಫೋಟೋನು ಇಟ್ಟು ಹಾರ ಹಾಕ್ಬೇಕಾಗತ್ತಷ್ಟೇ. ಅಯ್ಯಪ್ಪ, ಯಾವ ಕೆಲಸನೂ ಬೇಡ. ಒಡು ಜೀವ ಬದುಕಿದ್ರೆ ಸಾಕು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಎದುರಿಗಿರೋ ರೌಡಿಯಿಂದ ಎಸ್ಕೇಪ್ ಆದರೆ 100 ವರ್ಷ ಆಯಸ್ ಜಾಸ್ತಿ ಆಗುತ್ತೆ. ಜುಗ್ಗ ಓಡು. ಅಬೇ 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 ಯಾಕೆ ಶಾರ್ವರಿ, ಏನಾಯ್ತು? ಯಾಕೆ ಹೀಗೆ ಕೂಗ್ತಾ ಇದೆಯಾ? ಪಾಪ, ಯಾಕೋ ತುಂಬ ಟೆನ್ಷನಲ್ಲಿರೋ ಹಾಗಿದೆ. ಟೆನ್ಷನಲ್ಲಿರೋದು ನಾನಲ್ಲ, ಆದ್ರೆ ಇನ್ ಮುಂದೆ ಏನೇನು ನಡೆಯುತ್ತೋ ಅದನ್ನ ನೋಡಿ ಟೆನ್ಷನ್ ಆಗೋದು ನಿನಗೆ. ಅಬೇ ಅಬೇ ಇದಾರ ಅವರು? ಮಾಧವ್ ಅವರೇ, ಏನಾಯ್ತು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಎಲ್ಲಿ ಅವರಿಬ್ಬರು ತುಳಸಿಯವರೇ? ಅವ್ರು ಇವತ್ತು ಆಫೀಸ್ಗೆ ಹೋಗಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಿಲ್ಲ. ಏನಾಗಿದೆ ಅವ್ರಿಗೆ? ಯಾಕೆ ಹೀಗೆ ಆಡ್ತಿದ್ದಾರೆ? ಹೌದಾ? ಅಯ್ಯೋ ದೇವ್ರೆ, ಎಲ್ಲಿದ್ದಾರೀಗ? ಅದೇ ನನಗೂ ಗೊತ್ತಿಲ್ಲ. ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಬಾವಾ, ಮೀಟಿಂಗಲ್ಲಿ ನನಗೆಷ್ಟು ಅವಮಾನ ಆಯ್ತು ಗೊತ್ತಾ? ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಕ್ಲೈಂಟ್ಸು ನಮ್ಮ ಕೊಟೇಶನ್ಸಿಗೆ ಒಪ್ಕೊಂಡ ಮೇಲೂ ಅಥಾರಿಟಿ ಇಲ್ಲದೆ ಇರೋದ್ರಿಂದ ನಾನು ಸೈನ್ ಮಾಡೋಕ್ಕಾಗಲಿಲ್ಲ. ನನಗೀಗ ಆಫೀಸ್ನಲ್ಲಿ ಆ ಅಧಿಕಾರನೇ ಇಲ್ವಲ್ಲ ಬಾವಾ. ಅಭಿ ಮತ್ತು ಅಭಿ ಸೈನ್ಗೋಸ್ಕರ ಗಂಟೆಗಟ್ಟಲೆ ಕಾದಿದ್ರು. ಕಡೆಗೆ ಕೋಪ ಮಾಡಿಕೊಂಡು ಹೊರಟೋದ್ರು. ಆಫೀಸ್ ಜವಾಬ್ದಾರಿಗಳಂತೂ ವಹಿಸ್ಕೊತಿಲ್ಲ. ಕಡೆ ಪಕ್ಷ ಮೀಟಿಂಗ್ ಮುಗಿದ್ಮೇಲಾದ್ರೂ ಬಂದು ಸೈನ್ ಮಾಡ್ಬೋದಿತ್ತಲ್ವಾ? ಯಾಕೆ ಹೀಗೆ ಮಾಡಿದ್ರು? ಅದನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಾವ. ಅತಿ ಆಯ್ತು ಇವ್ರದ್ದು. ಇಷ್ಟೊಂದು ತಾತ್ಸಾರ ಬೇಜವಾಬ್ದಾರಿತನ ಇದ್ರೆ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ. ಛೇ, ಮಾಧವ್ ಅವರೇ, ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ಅವರಿನ್ನೂ ಚಿಕ್ಕವರು. ಇಷ್ಟು ದೊಡ್ಡ ಜವಾಬ್ದಾರಿ ಅವ್ರಿಗೆ ನಿಭಾಯಿಸೋದು ಕಷ್ಟ ಆಗ್ತಿರ್ಬೇಕು. ಓಹೋ, ನೀವು ಮಕ್ಕಳ ಪರವಾಗಿ ಮಾತಾಡ್ತೀರಾ? ನಿಮ್ಗಳ ಪ್ರೀತಿಯಿಂದನೇ ಅವ್ರು ಹೀಗೆ ಹೆಚ್ಕೊಂಡಿರೋದು. ಅತಿ ಮುದ್ದು, ಅತಿ ಸಲಿಗೆ, ಇದರಿಂದ ಅವರು ಹಾಳಾಗಿರೋದು. ಈಗೇನು ಅವ್ರಿಗೆ ಆಫೀಸ್ ಜವಾಬ್ದಾರಿಯಿಂದ ಮುಕ್ತಿ ಕೊಡಬೇಕು ಅಲ್ವಾ? ಸರಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೋಡು ಶಾರ್ವರಿ, ಇವತ್ತು ನಿನಗಾಗಿರೋ ಅವಮಾನಕ್ಕೆ ಐ ಆಮ್ ರಿಯಲಿ ಸಾರಿ.
ಮತ್ತು ಯಾವತ್ತೂ ನಿನಗೆ ಹೀಗಾಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮಾಧವರೇ, ಕೋಪದಲ್ಲಿ ಆತುರದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ಮಕ್ಕಳು ಮನೆಗೆ ಬರಲಿ, ಮಾತಾಡೋಣ. ನಾನು ನಿರ್ಧಾರ ತೊಗೊಂಡಿದ್ದಾಯಿತು. ಅವ್ರ ಮನೆಗೆ ಬರಲಿ, ನನ್ನ ನಿರ್ಧಾರ ಏನು ಅಂತ ಅವ್ರಿಗೆ ಹೇಳ್ತೀನಿ. ನಾನು ಯಾರ ಮಾತು ಕೇಳೋದಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಪಾಠ ಆಗಬೇಕು. ಆಟ ಇನ್ನು ಮುಂದೆ ಶುರುವಾಗುತ್ತೆ. ಹೌದು, ಆಟ ಇನ್ನು ಮುಂದೆ ಶುರುವಾಗುತ್ತೆ ಶಾರ್ವರಿ. ತಾತ, ಅಡುಗೆ ಎಲ್ಲ ರೆಡಿ ಇದೆ, ಊಟ ಬಡಿಸ್ಬಿಡ್ತೀನಿ. ಇವತ್ತು ಸ್ವೀಟ್ ಕೂಡ ಮಾಡಿದ್ದೀನಿ. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ಸಮಾಚಾರ? ಹೇಳ್ತೀನಿ ತಾತ. ಸಮರ್, ಆ ವಿಡಿಯೋ ಸಿಕ್ತಾ? ಇಲ್ಲ ಸಿರಿ, ಆ ವಿಡಿಯೋ ಸಿಕ್ಕಿದ ತಕ್ಷಣ ಮೊದಲು ನಿಂಗೆ ಹೇಳ್ತೀನಿ. ಹೌದಾ? ಪರವಾಗಿಲ್ಲ ಸಮರ್, ಏನೂ ಪ್ರಾಬ್ಲಮ್ ಇಲ್ಲ. ಬಾ, ಊಟ ಮಾಡುವ. ಇದೇನು ಸಿರಿ, ವಿಡಿಯೋ ಸಿಗಲ್ಲ ಅಂತ ಬೇಜಾರು ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದಷ್ಟು ಖುಷಿಯಾಗಿದೆಯಾ? ನಾನು ಆವಾಗಲೇ ಅದನ್ನೇ ಕೇಳಿದೆ ನೆನಪಿಂಡ, ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ಸಮಾಚಾರ ಅಂತ. ಕಾರಣ ಇದೆ ತಾತ. ಆಕ್ಸಿಡೆಂಟ್ ಆಗಿರೋ ವಿಡಿಯೋ ಸಿಗದೆ ಇದ್ರು ಆಕ್ಸಿಡೆಂಟ್ ನೋಡಿದ್ದಕ್ಕೆ ಐ ವಿಟ್ನೆಸ್ ಆಗಿರೋ ರಮೇಶ್ ಅವರಿದ್ದಾರೆ ಅಲ್ವಾ, ನಾನು ಅವ್ರ ಬಗ್ಗೆ ಎಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಏನು ಹೇಳ್ತಿದ್ಯಾ ನೀನು? ಯಾಕೆ ಹೀಗೆ ಮಾಡಿದೆ? ಹೌದು ಸಮರ್, ಇನ್ನು ಎಷ್ಟು ದಿನ ಅಂತ ಕಾಯೋದು ಹೇಳು? ಪೊಲೀಸ್ನವರು ನಾಳೆನೇ ಅವರನ್ನ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರಿಗಿಂತ ಮುಖ್ಯವಾದ ವಿಟ್ನೆಸ್ ಇನ್ನೇನಿದೆ ಹೇಳು? ಅವ್ರನ್ನ ವಿಚಾರಣೆ ಮಾಡಲಿ ಬಿಡು ಸಮರ್. ಸ್ಟಾಪ್ ಇಡ್ತೀನಿ. ಪೊಲೀಸ್ನವ್ರು ಬಂದು ಅವನ್ನ ಕರ್ಕೊಂಡು ಹೋದ್ರೆ ನಾವು ಈ ಕೇಸಲ್ಲಿ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ. ಅವನು ಆಕ್ಸಿಡೆಂಟ್ ಆಗಿರೋದನ್ನು ನೋಡಿದ್ದಾರೆ ಅಲ್ವಾ? ನೋಡಿದ ಮಾತ್ರಕ್ಕೆ ಕೋರ್ಟ್ ಆಗಲಿ ಕಾನೂನಾಗಲಿ ನಂಬಬೇಕು ಅಂತ ಏನೂ ಇಲ್ಲ. ಅದಕ್ಕಿನ್ನೂ ಬಲವಾದ ಸಾಕ್ಷಿಗಳು ಬೇಕು. ಆ ಥರ ಬಲವಾದ ಸಾಕ್ಷಿಗಳು ಸಿಗೋವರೆಗೂ ಈ ರಮೇಶ ಇಲ್ಲೇ ಇರಬೇಕು. ಪೊಲೀಸ್ನವ್ರು ಕೊಡೋ ಹಾಗಿದ್ದಿದ್ರೆ ಕೆಲಸ ನಾವೇ ಮಾಡ್ತಿದ್ವಿ ಸಿರಿ. ಈ ಕೇಸ್ಗೆ ಡಿಜಿಟಲ್ ಎವಿಡೆನ್ಸ್ ತುಂಬ ಮುಖ್ಯ. ಇಲ್ಲಾಂದ್ರೆ ಯಾಕೆ ಇಷ್ಟು ಓದಾಡ್ತಿದ್ವಿ ಹೇಳು? ಮೊದಲೇ ಅವನು ಹೆದರಿದ್ದಾನೆ. ಈಗ ಪೊಲೀಸ್ನವ್ರು ಬಂದು ಅವನ್ನ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದರೆ ಭಯದಲ್ಲಿ ಜೀವಕ್ಕೆ ಏನಾದರೂ ಮಾಡಿಕೊಂಡ್ರೆ ನಮ್ಮನ್ನ ಕೆಲ್ಲ ಯಾಕೆ ಹೀಗೆಲ್ಲ ಮಾಡ್ತೀಯ ಸರಿ? ನೀನು ತಪ್ಪು ಮಾಡಿಬಿಟ್ಟೆ, ಆ ಥರ ಪಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಜವಾಗ್ಲೂ ನನಗಿದೆಲ್ಲ ಗೊತ್ತೇ ಆಗಲಿಲ್ಲ ಸಮರ್. ಪೊಲೀಸ್ನವ್ರು ಬಂದು ಅವ್ರನ್ನ ವಿಚಾರಣೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡೆ. ಅದೆಲ್ಲ ನೀನು ಅನ್ಕೊಂಡಂಗೆ ಆಗಲ್ಲ ಸಿರಿ. ಕೋರ್ಟು ಕೇಸ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಾರಿ ಸಮರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನೋಡಮ್ಮ, ನಾವು ಕ್ಷಮಿಸೋದು ಬಿಡೋದು ಮುಖ್ಯ ಆಗೋದಿಲ್ಲ. ಈಗ ನೀನು ಮಾಡಿರೋದಕ್ಕೆ ಮುಂದೆ ಏನಾಗಬಹುದು ಅಂತ ಯೋಚನೆ ಮಾಡಬೇಕಷ್ಟೆ. ಮಾಧವರೇ, ಏನು ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಬಂದ್ರಾ ಅಥವಾ ಇನ್ನೂ ಪಾರ್ಟಿ ಗೀಟಿ ಅಂತ ಅಲಿತಾ ಇದ್ದಾರಾ? ಮಾಧವರೇ, ಸಮಾಧಾನ ಮಾಡ್ಕೊಳ್ಳಿ. ಮಕ್ಕಳ ಹತ್ರ ಸಮಾಧಾನದಿಂದ ಮಾತಾಡಿ. ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ನಿಮ್ಮ ಮಕ್ಕಳಿಗೆ ಕೆಲಸದ ಪ್ರೆಷರ್ ಜಾಸ್ತಿ ಆಗಿದೆ, ಪಾಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಅವರಿಗೆ ರೆಸ್ಟ್ ಬೇಕು, ಒಂದು ಬ್ರೇಕ್ ಬೇಕು ತಾನೆ? ಸರಿ, ನಾನು ಬ್ರೇಕ್ ಕೊಡ್ತೀನಿ.
ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ. ಏನಾಗ್ತಾ ಇದೆ? ಮಾಧವ್ ಅವ್ರ ಮನಸ್ಸಲ್ಲಿ ಏನಿದೆ? ಸಾರಿ ತುಳಸಿಯವರೇ, ಕೋಪದಲ್ಲಿ ನಿಮ್ಮ ಹತ್ರನೂ ರೂಢಾಗಿ ಮಾತಾಡ್ಬಿಟ್ಟೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ, ಆದರೆ ಕಂಪನಿ ವಿಚಾರದಲ್ಲಿ ಈ ರೀತಿ ಮಾಡಿದ್ರೆ ನನಗೆ ಸಹಿಸ್ಕೊಳ್ಳೋದು ಕಷ್ಟ. ತುಂಬ ಶ್ರಮಪಟ್ಟು ಕಟ್ಟಿರೋ ಕಂಪನಿ ಅದು. ನಮ್ಮ ಕಂಪನಿಯನ್ನು ನಂಬಿಕೊಂಡು 100 ಜನ ಬದುಕು ಕಟ್ಕೊಂಡಿದ್ದಾರೆ. ಕಂಪನಿ ವಿಷಯದಲ್ಲಿ ಈ ರೀತಿ ತಾತ್ಸಾರ ಮಾಡೋದು ಸರಿಯಲ್ಲ ಅಲ್ವಾ? ನಿಜ ಮಾಧವ್ ಅವರೇ, ನನಗೆ ಅರ್ಥ ಆಗತ್ತೆ. ಕಂಪನಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬಾರ್ದು. ಹಾಗೇನೆ ಕಂಪನಿ ವಿಚಾರದಲ್ಲಿ ಯಾರಿಗೂ ಮೋಸನೂ ಆಗಬಾರ್ದು. ನನ್ನ ಮನಸ್ಸಲ್ಲಿರೋದು ಅದೇನೆ. ಹೌದು, ನಾನು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀನಿ. ನನ್ನ ನಿರ್ಧಾರಗಳಲ್ಲಿ ನೀವು ನನ್ನ ಜೊತೆಗಿರ್ತೀರ ಅಂದ್ಕೊಂಡಿದ್ದೀನಿ. ಆದರೆ ಅದು ಏನು ಅಂತ ಹೇಳಿ ವಕೀಲ್ರೆ. ಅದು ವಕೀಲ್ರ ಮಾಧವ್ ಅವರು ಲಾಯರ್ಗೆ ಯಾಕೆ ಕಾಲ್ ಮಾಡಿದ್ದಾರೆ? ಅಪ್ಪ, ಅದು ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ಡ್ಯಾಡ್, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೌದಪ್ಪ, ಹೇಗೂ ಚಿಕ್ಕಮ್ಮ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಹೋಗಿಲ್ಲ. ನಾವು ಬೇರೆ ಕೆಲಸದಲ್ಲಿ. ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ನಿಮಗೆ ನಿಮ್ಮ ಕೆಲಸಗಳು ಎಷ್ಟು ಮುಖ್ಯನೋ ನನಗೆ ಗೊತ್ತಿಲ್ಲ, ಆದರೆ ಆಫೀಸ್ ಕೆಲಸನೇ ಮುಖ್ಯ ಅಂತ ಶಾರ್ವರಿ ಮೀಟಿಂಗ್ ಅಟೆಂಡ್ ಮಾಡಿದ್ದಾಳೆ. ಅವಳಿಗೆ ಅಲ್ಲಿ ಅವಮಾನ ಆಗಿದೆ. ಇನ್ನು ಮುಂದೆ ಯಾವತ್ತೂ ಶಾರ್ವರಿಗೆ ಅಂತ ಅವಮಾನ ಆಗಬಾರ್ದು. ಮಾಧವ್ ಅವರೇ, ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ, ಆಮೇಲೆ ನೀವು ಯಾವ ನಿರ್ಧಾರ ಬೇಕಾದರೂ ತಗೊಳ್ಳಿ. ತುಳಸಿಯವರೇ, ಪ್ಲೀಸ್, ನೀವು ಈ ವಿಷಯದಲ್ಲಿ ಮಕ್ಕಳ ಪರವಾಗಿ ಮಾತಾಡಬೇಡಿ. ನಾವು ಕೊಡ್ತಿರೋ ಸಲಿಗೆ ಇವರಿಗೆ ಮುಳ್ಳಾಗ್ತಾ ಇದೆ. ಬಾಬಾ ಬರಕ್ಕೆ ಹೇಳಿದ್ರಿ. ಕೂತ್ಕೋ ಶಾರ್ವರಿ. ಇದು ಪೇಪರ್ಸ್ ಎಲ್ಲ ಸರಿಯಾಗಿದೆ ಅಲ್ವಾ? ಸರಿ ಇದೆ, ಸೈನ್ ಆಗಬೇಕು. ಶಾರ್ವರಿ, ತಗೋ. ಈ ಪೇಪರ್ಸಲ್ಲೆಲ್ಲ ನಿಂದೊಂದು ಸೈನ್ ಆಗಬೇಕು. ನನ್ನ ಸೈನಾ? ನನ್ನ ಸೈನ್ ಯಾಕೆ ಬಾಬಾ? ಕಂಪನಿಗೆ ನನಗೆ ಯಾವ ಅಥಾರಿಟಿನೂ ಇಲ್ಲ. ಅಥಾರಿಟಿ ಇರೋದು ಅಭಿ ಮತ್ತು ಅಭಿಗೆ. ಇಲ್ಲ, ಇನ್ನು ಮುಂದೆ ಆಫೀಸ್ ಅಥಾರಿಟಿ, ಮನೆ ಹಣಕಾಸು ಜವಾಬ್ದಾರಿ ಎಲ್ಲ ನಿಂದೆ. ಈ ಪೇಪರ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೆ. ಡ್ಯಾಡ್, ನಾವು ಮಾಡಿರೋ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ? ನಾವಿದನ್ನೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಹೌದಪ್ಪ, ಚಿಕ್ಕಮ್ಮನಿಗೆ ಸುಮ್ಮನೆ ತೊಂದರೆ ಯಾಕೆ? ನೋಡಿ, ಈ ಮನೆಗಾಗಲಿ ಕಂಪನಿಗಾಗಲಿ ಇಷ್ಟು ವರ್ಷ ಏನು ಬೇಕು ಏನು ಬೇಡ ಎಲ್ಲದನ್ನು ತಿಳ್ಕೊಂಡು ನಿಭಾಯಿಸ್ತಾ ಇರೋದು ನಿಮ್ಮ ಚಿಕ್ಕಮ್ಮ. ಕಂಪನಿ ನಡೆಸೋದ್ರ ಬಗ್ಗೆ ಅವಳಿಗೆ ಸಾಕಷ್ಟು ನಾಲೆಜ್ ಇದೆ. ನಿಮಗೆ ಕಂಪನಿ ನಡೆಸೋ ಜವಾಬ್ದಾರಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಅದು ಅಲ್ಲದೆ ನಿಮಗೆ ಬ್ರೇಕ್ ಬೇಕಲ್ವಾ? ನೀವಿನ್ನು ಚಿಕ್ಕ ಮಕ್ಕಳಲ್ವಾ? ಹಾಗಲ್ಲಪ್ಪ, ನಾವು ಇನ್ನೇನು ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ನಾನು ನಿರ್ಧಾರ ಮಾಡಾಗಿದೆ. ಶಾರ್ವರಿ, ಸಾರಿ, ನಿನ್ನನ್ನು ಕೇಳದೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನಿನ್ನ ಹೆಗಲ ಮೇಲೆ ಇನ್ನಷ್ಟು ಜವಾಬ್ದಾರಿ ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನನಗೋಸ್ಕರ ನೀನು ಈ ಜವಾಬ್ದಾರಿ ತಗೋಬೇಕು. ಅಯ್ಯೋ ಬಾವಾ, ಇದನ್ನೆಲ್ಲ ಮಕ್ಕಳೇ ನೋಡ್ಕೊಳ್ಳಿ. ಕಂಪನಿ ಅವ್ರಿಗೆ ಸೇರ್ಬೇಕಾಗಿರೋದು. ಕಂಪನಿ ವ್ಯವಹಾರಗಳು, ಅಥಾರಿಟಿ ಎಲ್ಲ ಮಕ್ಕಳ ಹೆಸರಲ್ಲಿದ್ರೇ ಸರಿ. ಬೇಕಿದ್ರೆ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಇಲ್ಲ ಶಾರ್ವರಿ, ನಾನು ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಇನ್ಮೇಲೆ ಕಂಪನಿ ಅಧಿಕಾರ ಎಲ್ಲ ನಿಂದೆ. ನೀನು ಹೇಳೋ ಕೆಲಸಗಳನ್ನು ಅವರು ಮಾಡಬೇಕು, ಮಾಡ್ತಾರಷ್ಟೇ.